ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಎಪಿಸೋಡನ್ನು ಬಹಳ ಮುಖ್ಯವಾದುದು. ಅದರಲ್ಲೂ ಶಕ್ತಿಹೀನತೆಗೆ, ಸುಸ್ತು ಇತ್ಯಾದಿಗಳೆಲ್ಲ ನಾವು ಆ ಟಾನಿಕ್ಕು, ಆ ಇಂಜೆಕ್ಷನ್ಸ್ ಸೇವನೆ ಮಾಡೋ ಬದಲು ಪ್ರಕೃತಿ ಸಿಕ್ಕುವಂಥ ಹಣ್ಣು ಹಂಪಲುಗಳಿಂದ ನಾವು ಅದನ್ನು ನಿವಾರಣೆ ಮಾಡ್ಕೋಬೋದು. ನಾವು ಹೊರಗಡೆ ನೋಡ್ತಾ ಇರ್ತೀವಿ, ಈ ಕಾಫಿ ಟೀ ಸೇವನೆ ಮಾಡೋರು ಹಿಂದೆ ಹೋಟೆಲಲ್ಲಿ ಮೊದಲು ಗಾಜಿತ್ತು, ಗಾಜು ಲೋಟ. ಅದಾದಮೇಲೆ ಸ್ಟೀಲ್ ಬಂತು. ಆಧುನಿಕ ಈಗ ನಾವು ಏನೋ ಸಾಧನೆ ಮಾಡಿದ್ದೀವಿ ಅಂತ ಆಧುನಿಕ ಯುಗ ಅಂದ್ಬಿಟ್ಟು ಈಗ ಪ್ಲಾಸ್ಟಿಕ್ ಲೋಟ, ಅದರಲ್ಲೂ ಈ ಪೇಪರ್ ಲೋಟ ಅಂತ ಬಂತು. ಇಂತಹವರಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನಾನುಕೂಲ, ಅನೇಕ ಕಾಯಿಲೆಗಳು ಬರ್ತವೆ. ಉದಾಹರಣೆಗೆ ಈ ಪ್ಲಾಸ್ಟಿಕ್ಕು ಮತ್ತು ಈ ಪೇಪರ್ ಗ್ಲಾಸಲ್ಲಿ ಬಿಸಿ ಬಿಸಿಯಾದಂತಹ ಚಹಾ ಮತ್ತು ಕಾಫಿ ಕುಡಿದಾಗ ಆ ಒಂದು ಕಾನ್ಸಂಟ್ರೇಷನಿಗೆ ಇದು ಪ್ಲಾಸ್ಟಿಕ್ ಕೋಟೆಡ್ ಇರ್ತವೆ ಒಳಗಡೆ, ಅವತ್ತು ಅದು ಮೆಲ್ಟ್ ಆಗ್ತದೆ. ಮೆಲ್ಟಾಗಿ ಅದು ದೇಹದಲ್ಲಿ ಹೋದಾಗ, ಆ ರಕ್ತದಲ್ಲಿ ಹೋದಾಗ ಅನೇಕ ಸೆಲ್ಲುಗಳು ಡ್ಯಾಮೇಜ್ ಆಗಿ ರಕ್ತಹೀನತೆ ಆಗಿ, ಅಲ್ಲದೇ ಈ ಕ್ಯಾನ್ಸರ್ ಕಾಜಸ್ ಆಗ್ತವೆ. ಇಂತಹ ಪದಾರ್ಥಗಳು ಅಥವಾ ಇಂತಹ ವಸ್ತುಗಳಿಂದ ನಾವು ಬಿಸಿ ಬಿಸಿ ಆಹಾರವನ್ನು ಸೇವನೆ ಮಾಡಬಾರದು. ಕಾರಣ, ನೋಡಲಿಕ್ಕೆ ಅಂದ ಚಂದ ಅಂತ ತಯಾರಾಗುತ್ತೆ. ಅದು ಮತ್ತು ಇನ್ನೊಂದೇನಪ್ಪ ಅಂದರೆ, ಆ ಗ್ಲಾಸ್ ತೊಳಿಬೇಕಲ್ಲ, ಗಾಜು ಗ್ಲಾಸ್ ತೊಳಿಬೇಕಲ್ಲ, ಯಾಕೆ ಇದು ಯೂಸ್ ಆ್ಯಂಡ್ ಥ್ರೋ ಅಂತ ಯೂಸ್ ಮಾಡೋದು, ಥ್ರೋ ಮಾಡೋದು. ಅದರಲ್ಲಿ ಎಷ್ಟು ತೊಂದರೆ ಅಂದರೆ ಅಷ್ಟು ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಅದನ್ನು ಬಿಡಿ, ಸೇವನೆ ಮಾಡಿ. ನಿಮ್ಮ ಒಂದು ಸ್ವಂತಕ್ಕಾದ ಒಂದು ಗಾಜು ಗ್ಲಾಸು ಅಥವಾ ಒಂದು ಸ್ಟೀಲನ್ನು ಮಡಗಿ ಸೇವನೆ ಮಾಡಿ, ಒಳ್ಳೆಯ ಆರೋಗ್ಯವನ್ನು ಬೆಳೆಸ್ಕೊಳ್ಳಿ. ಇದು ಈ ಸಪೋಟ ಈಗ ಸೀಸನ್ ಶುರುವಾಗಿದೆ. ಜೂನ್ ಜುಲೈ ಇನ್ನೂ ಜಾಸ್ತಿ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡ್ತಾ ಬರಬೇಕು. ಇದು ಸೇವನೆ ಮಾಡೋದ್ರಿಂದ ನಮಗೆ ಬಲವನ್ನು ಕೊಡೋ ಶಕ್ತಿ ಇದಕ್ಕಿದೆ, ಶಕ್ತಿ ಇದಕ್ಕಿದೆ. ನಮ್ಮ ದೇಹಕ್ಕೆ ಶಕ್ತಿ ನೀಡುವ ಅಂಶ ಇದರಲ್ಲಿದೆ. ಮತ್ತು ಈ ಶುಗರ್ ಮಧುಮೇಹ ಬಂದವರು ತಿನ್ನಬಾರ್ದು ಇಲ್ಲ, ಈ ಪ್ರತಿಯೊಬ್ಬರು ತಿನ್ಬೋದು. ಸೀಸನಲ್ ಫ್ರೂಟ್ ಯಾವುದೂ ಬಿಡಬೇಡ್ರಿ. ಆಯಾ ಸೀಸನಲ್ಲಿ ಏನೇ ಬಂದರೂ ಬಿಡಬೇಡ್ರಿ, ತಿನ್ನಿರಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.